ನಮಸ್ಕಾರ ಸ್ನೇಹಿತರೆ, ನಾವೇನಾದ್ರೂ ನಮ್ಮ ಭಾರತದ ಟಾಪ್ 1% ಶ್ರೀಮಂತರ ಪಟ್ಟಿಯಲ್ಲಿ ನಾವು ಬರ್ಬೇಕಂತಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಕೇವಲ 1.44 CR ದುಡ್ಡಿದ್ರೆ ಸಾಕು, ನಾವು ಕೂಡ ಟಾಪ್ 1% ಶ್ರೀಮಂತರ ಪಟ್ಟಿಯಲ್ಲಿ ಬರ್ತೇವೆ. ಸೊ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನುಷ್ಯ ತಮ್ಮ ಜೀವನ ಪರ್ಯಂತ ದುಡಿದ್ರು ಕೂಡ ಇಷ್ಟೊಂದು ದುಡ್ಡನ್ನ ಮಾಡೋಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ತಮ್ಮ ಜೀವನದಲ್ಲಿ ತಮಗೆ ಗೊತ್ತಿಲ್ಲರದೆ ಕೆಲವು ಫೈನಾನ್ಸಿಯಲ್ ಮನಿ ಮಿಸ್ಟೇಕ್ಸ್ ಗಳನ್ನ ಅವರು ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಒಂದು ರೀಸೆಂಟ್ ಸರ್ವೆ ಪ್ರಕಾರ 80% ಮಿಡಲ್ ಕ್ಲಾಸ್ ಪೀಪಲ್ ಏನಿದೆ ಅಲ್ಲ, ಮಂತ್ ಎಂಡ್ ಬರೋಕ್ಕಿಂತ ಮುಂಚೆನೆ ಅವರು ತಮ್ಮ ಎಲ್ಲಾ ಬಂದ ದುಡ್ಡುಗಳನ್ನ ಅವರು ಎಕ್ಸಾಸ್ಟ್ ಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವುದೇ ರೀತಿಯ ಸೇವಿಂಗ್ ಅನ್ನ ಅವ್ರು ಮಾಡೋಕೆ ಆಗುವುದೇ ಇಲ್ಲ. ಬಟ್ ವೇರಾಸ್ 34% ಜನ ಮಿಡಲ್ ಮಂತ್ ಬರುವಷ್ಟಿಗೆ ತಮ್ಮ ಬಂದಿರೋ ದುಡ್ಡನ್ನ ಅವರು ಎಕ್ಸಾಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಬಟ್ ಕೇವಲ 13% ಜನ ತಮ್ಮ ಬಜೆಟಿಂಗ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಮಂತ್ ಎಂಡ್ ಗೆ ಬಂದ್ರು ಕೂಡ ಅವರ ಹತ್ರ ದುಡ್ಡು ಇರುತ್ತೆ ಮತ್ತು ಅವರು ಸಕ್ಸಸ್ಫುಲ್ ಆಗಿ ಸ್ವಲ್ಪ ಅಮೌಂಟ್ ಅನ್ನ ಸೇವಿಂಗ್ಸ್ ಅನ್ನ ಮಾಡೋಕೆ ಸಾಧ್ಯವಾಗುತ್ತೆ. ಸೊ ಅದಕ್ಕೆ ನಾನು ಇವತ್ತು ನಿಮ್ಗೆ ಟಾಪ್ 7 ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಗಳನ್ನ ನಾವು ಯಾವ್ದು ಮಾಡಬಾರ್ದು ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಖಂಡಿತ ನಿಮ್ಗೆ ಇಲ್ಲಿ 100% ಇಂದ ಹೇಳ್ತೇನೆ, ನಿಮ್ಗೆ ನೀವು ಗೊತ್ತಿಲ್ಲದೆ ಈ ಎಲ್ಲಾ ಮಿಸ್ಟೇಕ್ಸ್ ಗಳಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ನೀವು ಖಂಡಿತ ಮಾಡಿರ್ತೀರ. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೇನೆ. ಇವರೇ 2011ರ KBS ಅಲ್ಲಿ 5 ಕೋಟಿ ಗೆದ್ದಂತ ಮೊದಲ ಅಭ್ಯರ್ಥಿ. ಬಟ್ ಪ್ರೆಸೆಂಟ್ಲಿ ಈಗ ಇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ತಮ್ಮ ಹಳೆ ಲೈಫ್ ಸ್ಟೈಲ್ ಅನ್ನ, ಅಂದ್ರೆ ಹಾಲನ್ನ ಮಾರಿ ಮತ್ತೆ ತಮ್ಮ ಲೈಫ್ ಸ್ಟೈಲ್ ಅನ್ನ ಅವರು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಆ 5 ಕೋಟಿಯನ್ನು ಗೆದ್ದಿದ್ರಲ್ಲ, ಅದೆಲ್ಲ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆಗಿ ಅವರಿಗೆ ಆಲ್ಮೋಸ್ಟ್ 3.6 crore ತಮ್ಮ ಅಕೌಂಟ್ ಅಲ್ಲಿ ಬಂದಿತ್ತು. ಯಾವುದೇ ರೀತಿಯ ಮನಿ ಮ್ಯಾನೇಜ್ಮೆಂಟ್ ಅವರಿಗೆ ಗೊತ್ತಿಲ್ಲದ ಕಾರಣಕ್ಕೋಸ್ಕರ ಅವರು ಎಲ್ಲಾ ದುಡ್ಡನ್ನು ಹಾಳು ಮಾಡಿ ಬ್ಯಾಂಕ್ ಕ್ರಪ್ಟ್ ಆಗೋದ್ರು. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಎಷ್ಟೇ ಕ್ಲೆವರ್ ಆಗಿದ್ರು ನಿಮ್ಗೆ ಮನಿ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ದುಡ್ಡು ಬಂದ್ರು ಕೂಡ ನೀವು ಮತ್ತೆ ನಿಮ್ಮ ಹಳೆ ಲೈಫ್ ಸ್ಟೈಲ್ ಅನ್ನ ಅಥವಾ ನೀವು ಯಾವ ಲೈಫ್ ಸ್ಟೈಲ್ ಅನ್ನ ನೀವು ಲೀಡ್ ಮಾಡ್ತಿರಲ್ಲ ಅದೇ ಲೈಫ್ ಸ್ಟೈಲ್ ಅನ್ನ ಮಾಡಿರ್ತಾರೆ. ಕೇವಲ ಒಂದು ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಗಳನ್ನ ಮಾಡೋದಕ್ಕೋಸ್ಕರ ಆ ದುಡ್ಡು ಬಂದ್ರು ಕೂಡ ಎಲ್ಲ ಬ್ಯಾಂಕ್ ಕ್ರಪ್ಟ್ ಆಗಿ ಮತ್ತೆ ಈಗ ಅವರು ಅದೇ ಹಳೆಯ ಲೈಫ್ಗೋಸ್ಕರ ಬಂದಿದ್ದಾರೆ. ಸೊ ಈಗ ನಾವು ಡಿಸ್ಕಷನ್ ಮಾಡ್ತಾ ಇರುವ ಫಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್. ಸೊ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳ ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಾಡಿರಬೇಕು. ಮೆಡಿಕಲ್ ಇನ್ಶೂರೆನ್ಸ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್. ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವರು ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರಬೇಕು. ಸೊ ನಾನು ಮಿಡಲ್ ಕ್ಲಾಸ್ ಜನರ, ಅಂದ್ರೆ ನಮ್ಮ ಮನೆಯಲ್ಲಿ ನಾನೇ ಎಷ್ಟೊಂದು ಸಲ ನಾನು ನಮ್ಮ ತಂದೆ ತಾಯಿಯ ಜೊತೆ ಕನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಅವ್ರು ಎಷ್ಟೋ ಸಲ ಹೇಳ್ತಾರೆ, ನಮಗೆ ಏನಾಗತ್ತಪ್ಪ, ಆಗೋದಾದ್ರೆ ಹೇಗಾದ್ರೂ ಹಾಗೆ ಆಗುತ್ತಾ. ಸೊ ಅದಕ್ಕೆಲ್ಲ ಈ ಹೆಲ್ತ್ ಇನ್ಶೂರೆನ್ಸ್ ಟಾಪಿಕ್ಸ್ ಗಳನ್ನ ನನ್ನ ಜೊತೆ ನೀನು ಮಾತಾಡಬೇಡ, ಯಾಕೆಂದ್ರೆ ಇದು ಒಂದು ರಿಯಾಲಿಟಿ ಫ್ಯಾಕ್ಟ್ ಫ್ರೆಂಡ್ಸ್. ಸೊ ನೀವು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಎಲ್ಡರ್ ಪೀಪಲ್ ಇದ್ದಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಏನಾದ್ರೂ ಅನ್ಸರ್ಟನಿಟಿ ಬಂದಾಗ ನಾವು ಸೇವ್ ಮಾಡಿರೋ ದುಡ್ಡು ಎಲ್ಲವನ್ನು ನಾವು ಹಾಸ್ಪಿಟಲ್ಗೆ ಬಿಲ್ಗೋಸ್ಕರ ಕೊಡಬೇಕಾಗುತ್ತೆ. ಸೊ ಅದಕ್ಕಾಗಿ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೆ ಹೆಲ್ತ್ ಇನ್ಶೂರೆನ್ಸ್, ಮತ್ತು ನೀವೇನಾದ್ರೂ ಒಬ್ಬ ಸಿಂಗಲ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ ಆಗಿದ್ರೆ ನೀವು ಒಂದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೋಬೇಕಾಗುತ್ತೆ. ಸೊ ನೀವು ಇವೆರಡನ್ನು ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಈ 2 ಕೆಲಸಗಳನ್ನ ನೀವು ಮಾಡಬೇಕು. ಅಂಡ್ ಸೆಕೆಂಡ್ ಫೈನಾನ್ಷಿಯಲ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಕೀಪಿಂಗ್ ಆಲ್ ಅವರ್ ಮನಿ ಇನ್ ಸೇವಿಂಗ್ಸ್ ಅಕೌಂಟ್ ಆರ್ FD ಆರ್ ಇನ್ RD, ಅಂದ್ರೆ ಫಿಕ್ಸ್ ಡೆಪಾಸಿಟ್ ಮತ್ತು ರಿಕರಿಂಗ್ ಡೆಪಾಸಿಟ್ ಅಲ್ಲಿ. ಏನಪ್ಪಾ ಇವ್ರೇನ್ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಸೇವ್ ಮಾಡಿ ಜನ FD ನಲ್ಲಿ ಇಡ್ತಾರೆ, RD ನಲ್ಲಿ ಇಡ್ತಾರೆ. ಸೊ ಇವರು ಇದನ್ನೇನು ಮಿಸ್ಟೇಕ್ಸ್ ಅನ್ನ ಹೇಳ್ತಿದ್ದಾರೆ ಅಂತ ನೀವು ಗಾಬರಿ ಆಗ್ಬೇಡಿ. ಯಾಕೆ ಅಂತಂದ್ರೆ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ನಮ್ಗೆ ಮಿನಿಮಮ್ ಕೇವಲ 6% ಇಂಟ್ರೆಸ್ಟ್ ಅಷ್ಟೇ ಬರುತ್ತೆ. ಸೊ ನೀವೇನಾದ್ರೂ ಒಂದು ಗೋಲ್ಗೋಸ್ಕರ ಆ ಅಮೌಂಟ್ ಅನ್ನ ನೀವು ಸೇವ್ ಮಾಡಿ ಮಂತ್ಲಿ FD ಅಲ್ಲಿ ನೀವು ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಗೋಲ್ ಅಚೀವ್ ಮಾಡೋದಕ್ಕೆ ಅಂತ ಮುಂಚೆ ಇನ್ಫ್ಲೇಷನ್ ನಮ್ಮ ಹಣವನ್ನು ನಮ್ಗೆ ಗೊತ್ತಿಲ್ಲದೆ ಅದನ್ನ ತಿಂದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಮ್ಮ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಏನಿದೆಲ್ಲ ಅದನ್ನ ನಾವು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಅಥವಾ FD ನಲ್ಲಿ ಇಟ್ರೆ ಸಾಕು. ಸೊ ನಾವು ಯಾವ್ದಾದ್ರು ಗೋಲ್ಗಳನ್ನ ಮೋರ್ ದೆನ್ 5 years ಗಿಂತ ಮೇಲೆ ನಾವು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆ ಅಮೌಂಟ್ ಅನ್ನ ನಾವು FD ನಲ್ಲಿ ಇಟ್ರೆ 5 ವರ್ಷ ಆದ್ಮೇಲೆ ಅದನ್ನ ನಾವು ಖರೀದಿಸಲು ಹೋದಾಗ ಆ ಬೆಲೆ ನಮ್ಮ FD ಗಿಂತ ಕಡಿಮೆ ಆಗಿರುತ್ತೆ. ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ಏನಿದೆಯಲ್ಲ, ಇದು ನಮ್ಮ ಭಾರತ ಇನ್ಫ್ಲೇಷನ್ ಕರೆಂಟ್ ಈಗ 7% ಇದೆ. ಸೊ ನೀವೇನಾದ್ರೂ 6% ಇಂದ FD ನಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ 5 ವರ್ಷ ಆದ್ಮೇಲೆ ಅದು ನಮ್ಮ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದಾಗ ಅದು ಈಕ್ವಲಿ ಅಮೌಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ನಿಮ್ಗೆ ದುಡ್ಡು ಬೇಕಾದ್ರೆ ಆ ಅಮೌಂಟ್ ಅನ್ನ ನಾವು FD ಅಲ್ಲಿ ಇಡಬಹುದು.
ಸೊ ನಿಮ್ಮ ಗೋಲ್ಸ್ ಅಂದ್ರೆ ನೀವು 5 ವರ್ಷ ಆದ್ಮೇಲೆ ನಾನೊಂದು ಕಾರ್ ತಗೋಬೇಕು, ನಾನೊಂದು ಸೈಟ್ ತಗೋಬೇಕು, ನಾನೊಂದು ಅದ್ರ ಮನೆ ತಗೋಬೇಕು ಅಂತ ಏನು ಅನ್ಕೊಂಡಿದ್ರೆ ಅದಕ್ಕೋಸ್ಕರ ನೀವು ಸೇವಿಂಗ್ಸ್ ಮಾಡ್ತಿದ್ರೆ ಆ ಅಮೌಂಟ್ ಅನ್ನ ದಯವಿಟ್ಟು ನೀವು FD ಅಥವಾ RD ನಲ್ಲಿ ಇಡೋದು ಬೇಡ. ಥರ್ಡ್ ಫೈನಾನ್ಷಿಯಲ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇನ್ವೆಸ್ಟಿಂಗ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಮತ್ತು ಇನ್ವೆಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಕೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಹೌದು ಫ್ರೆಂಡ್ಸ್, ನೀವು ಇನ್ವೆಸ್ಟಿಂಗ್ ಅನ್ನ ನೀವು ಎಷ್ಟು ಬೇಗನ ಸ್ಟಾರ್ಟ್ ಮಾಡ್ತಿರಲ್ಲ ಅಷ್ಟು ಅಮೌಂಟ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ನೀವು ಗಳಿಸೋಕೆ ಸಾಧ್ಯವಾಗುತ್ತೆ. ಯಾಕೆ ಅಂತಂದ್ರೆ ಇನ್ವೆಸ್ಟಿಂಗ್ ಅನ್ನ ನಾವು ಅರ್ಲಿ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಬಿಕಾಸ್ ಆಫ್ ಪವರ್ ಆಫ್ ಕಾಂಪೌಂಡಿಂಗ್ ನಮ್ಮ ಹಣ ಡಬಲ್ ಟ್ರಿಬಲ್ ಈ ರೀತಿಯಾಗಿ ಬೆಳೀತಾ ಹೋಗುತ್ತೆ. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಸೊ ಯಾವ ಯಾವ ಅಸೆಟ್ ಕ್ಲಾಸಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಗಳನ್ನ ಸ್ಟಾರ್ಟ್ ಮಾಡಬಹುದು ಮತ್ತು ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನೀವು ತಿಳ್ಕೋಬಹುದು. ಸೊ ನೀವೇನಾದ್ರೂ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನು ಆಲ್ರೆಡಿ ಯಾವ ಯಾವ ಅಸೆಟ್ ಕ್ಲಾಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಹೇಗೆ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡಬೇಕು, ಈ ಎಲ್ಲ ಮಾಹಿತಿಗಳನ್ನ ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಿದ್ದೇನೆ. ಸೊ ನೀವು ಆ ಎಲ್ಲ ಪ್ಲೇ ಲಿಸ್ಟ್ ಗಳನ್ನ ಚೆಕ್ಔಟ್ ಮಾಡಿದ್ರೆ ಸಾಕು, ನಿಮ್ಗೆ ಪ್ರತಿ ಒಂದು ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಈಗ ಡ್ಯೂ ಟು ಡಿಜಿಟಲೈಸೇಷನ್ ಪ್ರತಿ ಒಂದನ್ನು ನಾವು ಆನ್ಲೈನ್ ಅಲ್ಲೇ ನಾವು ಮಾಡಬಹುದು. ಯಾಕೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ಗಳನ್ನ ನಾವು ಯಾವುದೇ ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಆಪ್ ಗಳಿಂದ ನಾವು ಕೇವಲ ತಿಂಗಳಿಗೆ 500 ರೂಪೀಸ್ ಇಂದ ನಾವು ಮ್ಯೂಚುವಲ್ ಫಂಡ್ ಜರ್ನಿಯನ್ನ ನಾವು ಸ್ಟಾರ್ಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು, ಇನ್ವೆಸ್ಟ್ಮೆಂಟ್ ನಾವು ಯಾವ ಯಾವ ಅಸೆಟ್ ಕ್ಲಾಸ್ ಗಳಲ್ಲಿ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಬೇಗನೆ ಇದರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಿ. ಫೋರ್ತ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ನೆವರ್ ಡಿಸ್ಕಸಿಂಗ್ ಯುವರ್ ಮನಿ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಏನಪ್ಪಾ ಇದರ ಅರ್ಥ ಅಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಎಲ್ಲ ವಿಷಯಗಳನ್ನ ನಮ್ಮ ಮನೆಯವರೊಂದಿಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಅದೇ ರೀತಿ ನಾವು ಎಷ್ಟು ದುಡ್ಡು ನಮ್ಮ ಹತ್ರ ಇದೆ ಮತ್ತು ಯಾವ ಯಾವ ಅಸೆಟ್ ಗಳನ್ನ ನಾವು ಈ ದುಡ್ಡಿಂದ ನಾವು ಪರ್ಚೇಸ್ ಅನ್ನ ಮಾಡಿದೀವಿ ಮತ್ತು ಎಲ್ಲಿ ಎಲ್ಲಿ ನಮ್ಮ ಹಣ ಡೆಪಾಸಿಟ್ ಆಗಿದೆ ಇದನ್ನ ನಾವು ನಮ್ಮ ಮನೆಯಲ್ಲಿರುವ ನಮ್ಮ ಹೆಂಡತಿ ಮತ್ತು ನಮ್ಮ ತಂದೆ ತಾಯಿಯಂದ್ರ ಜೊತೆ ನಾವು ಮಾತಾಡಬೇಕು. ಯಾಕೆ ಅಂತಂದ್ರೆ ಒಂದು ಬುಕ್ಕಿನ ಪ್ರಕಾರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ಶ್ರೀಮಂತ ವ್ಯಕ್ತಿರು ತಾವು ಊಟಕ್ಕೆ ಕುಳಿತಾಗ ಅಂದ್ರೆ ನಾವು ಡೈನಿಂಗ್ ಟೇಬಲ್ ಮೇಲೆ ನಾವು ಊಟಕ್ಕೆ ಕುಳಿತಾಗ ಪ್ರತಿಯೊಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮನಿ ಬಗ್ಗೆ ಮಾತಾಡ್ತಾನೆ. ಬಟ್ ವೇರ್ ಮಿಡಲ್ ಕ್ಲಾಸ್ ಜನ, ಯಾವುದೇ ಮಿಡಲ್ ಕ್ಲಾಸ್ ಜನ ತಮ್ಮ ಹಣದ ಬಗ್ಗೆ ಎಲ್ಲರ ಜೊತೆ ಮಾತಾಡಲು ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ. ಸೊ ಫ್ರೆಂಡ್ಸ್, ನೀವು ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ನಿಮ್ಮ ಮನಿ ಎಷ್ಟಿದೆ, ಸೊ ನೀವು ಎಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಯಾವ ಯಾವ ಅಸೆಟ್ ಕ್ಲಾಸ್ಗಳನ್ನು ನೀವು ಬೈ ಮಾಡಬೇಕು ಅನ್ನೋದು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹೆಂಡತಿಯಂದ್ರ ಜೊತೆ ನೀವು ಡಿಸ್ಕಷನ್ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಎಮೋಷನಲ್ ಬಾಂಡಿಂಗ್ ಜಾಸ್ತಿ ಆಗಿ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ನಾವು ಲೀಡ್ ಮಾಡಬಹುದು. ಫಿಫ್ತ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಹೌದು, ಇದು ಒಂದು ದೊಡ್ಡ ಮಿಸ್ಟೇಕ್. ಯಾಕಪ್ಪ ಅಂತಂದ್ರೆ ತುಂಬಾ ಜನರಿಗೆ ಅಸೆಟ್ ಅಂದ್ರೆ ಯಾವುದು, ಲಯಬಿಲಿಟಿ ಅಂದ್ರೆ ಯಾವುದು ಅದೇ ಕೂಡ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನಾವು ಈ ಕಾನ್ಸೆಪ್ಟ್ ಅನ್ನ ನಮ್ಮ ಜೀವನದಲ್ಲಿ ಎಷ್ಟು ಬೇಗ ನಾವು ತಿಳ್ಕೊತೀವಲ್ಲ ಅಷ್ಟು ಶ್ರೀಮಂತರಾಗುವ ಚಾನ್ಸಸ್ ಇದೆ. ಸೊ ನಾನು ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಹೇಳ್ತೇನೆ, ಅಸೆಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಪರ್ಚೇಸ್ ಮಾಡಿದ್ಮೇಲೆ ಆ ವಸ್ತು ನಮ್ಗೆ ಕ್ರಮೇಣವಾಗಿ ಅದರಿಂದ ನಾವು ಒಂದು ರಿಟರ್ನ್ ಅನ್ನ ನಾವು ತೆಗೆದುಕೊಂಡಾಗ ಅದು ನಮ್ಗೆ ಜಾಸ್ತಿ ದುಡ್ಡನ್ನ ಮಾಡಿಕೊಟ್ಟಾಗ ಅದನ್ನ ನಾವು ಅಸೆಟ್ ಅಂತ ಕರಿತೀವಿ. ಬಟ್ ವೇರ್ ಆಸ್ ಲಯಬಿಲಿಟಿ ಅಂತಂದ್ರೆ ಆ ವಸ್ತುವನ್ನ ನಾವು ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡಿದಾಗ ಅದರ ವಸ್ತು ಕ್ರಮೇಣವಾಗಿ ಆ ವಸ್ತುವಿನ ಬೆಲೆ ಇಯರ್ ಆನ್ ಇಯರ್ ಕಡಿಮೆ ಆಗ್ತಾ ಇದ್ರೆ ಅದನ್ನ ನಾವು ಲಯಬಿಲಿಟಿ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ದುಡ್ಡು ಕೊಟ್ಟು ಒಂದು ಕಾರನ್ನ ಪರ್ಚೇಸ್ ಮಾಡಿದ್ರೆ ಇದು ಕಾರ್ ಒಂದು ಲಯಬಿಲಿಟಿ. ಯಾಕೆ ಅಂತಂದ್ರೆ ವರ್ಷ ಕಳೀತಾ ಹೋದಾಗೆ ಕಾರಿನ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ. ವೇರ್ ಆಸ್ ಅಸೆಟ್ಸ್ ಆ ತರ ಅಲ್ಲ. ಸೊ ನೀವು ಅಸೆಟ್ಸ್ ನೀವು ಪರ್ಚೇಸ್ ಮಾಡಿದಾಗ ವರ್ಷ ಹೋಗ್ತಾ ಇದ್ದಾಗೆ ಅದರ ಬೆಲೆ ಕೂಡ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ತುಂಬಾ ಜನ ಈಗ ತಮ್ಮ ಲಕ್ಸುರಿ ಲೈಫ್ ಸ್ಟೈಲ್ ಗಳನ್ನ ಲೀಡ್ ಮಾಡೋಕೆ ತಮ್ಮ ಜಾಬ್ ಬಂದ ತಕ್ಷಣ ಫೋನ್ ಗಳನ್ನ ತೆಗೆದುಕೊಳ್ಳೋದು ಅಥವಾ ತಮ್ಮ ಲೈಫ್ ಸ್ಟೈಲ್ಗೋಸ್ಕರ ಒಳ್ಳೆಯ ಬ್ರಾಂಡೆಡ್ ಡ್ರೆಸ್ ಗಳನ್ನ ಹಾಕೊಳ್ಳೋದು. ಸೊ ಈ ರೀತಿ ಅವರಿಗೆ ಗೊತ್ತಿಲ್ಲದೆ ಸುಮ್ಮನೆ ಜಾಸ್ತಿ ದುಡ್ಡನ್ನ ಅವರು ತಮ್ಮ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಿಗೋಸ್ಕರ ಖರ್ಚು ಮಾಡ್ತಿದ್ದಾರೆ. ಸೊ ನಾನು ಇಲ್ಲಿ ಈ ರೀತಿ ಹೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಯಾಕೆ ಅಂತಂದ್ರೆ ಪ್ರತಿ ಒಂದು ಸಣ್ಣ ಸಣ್ಣ ತಪ್ಪು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲಾರ್ದೆ ದೊಡ್ಡ ತಪ್ಪಾಗುತ್ತೆ. ಸೊ ನಿಮ್ಗೆ ಸ್ಯಾಲರಿ ಪ್ರಕಾರ ನೀವು ಒಂದು ಬಜೆಟ್ ಅನ್ನ ಫಾಲೋ ಮಾಡಿ ಅದರ ಪ್ರಕಾರ ನೀವು ನಿಮ್ಗೆ ಯಾವಾಗ ಕಾರ್ ತಗೋಬೇಕು, ನೀವು ಯಾವಾಗ ಮನೆ ತಗೋಬೇಕು ಅದನ್ನ ನೀವು ಕಂಪ್ಲೀಟ್ ಆಗಿ ಡಿಸೈಡ್ ಮಾಡಿ ಆಮೇಲೆ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ನಮ್ಗೆ ಸ್ಕೂಲ್ ನಲ್ಲಿ ಸೇವಿಂಗ್ಸ್ ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದಾರೆ. ಲೈಕ್ ಇದು ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಪ್ರಕಾರ ನಮ್ಗೆ ಏನ್ ಗೊತ್ತಪ್ಪ ಅಂತಂದ್ರೆ ಸೇವಿಂಗ್ಸ್ ಇಸ್ ಈಕ್ವಲ್ಸ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್. ಅಂದ್ರೆ ಇನ್ಕಮ್ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಅನ್ನ ತೆಗೆದಾಗ ಲಾಸ್ಟ್ ಅಲ್ಲಿ ಎಷ್ಟು ಉಳಿಯುತ್ತಲ್ಲ ಅದನ್ನ ನಾವು ಸೇವಿಂಗ್ಸ್ ಅಂತ ಅನ್ಕೊಂಡಿದ್ವಿ. ಬಟ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ಈ ಫಾರ್ಮುಲಾ ಮೇಲೆ ಹೋದ್ರೆ ನಾವು ಖಂಡಿತ ನಮ್ಮ ಜೀವನದಲ್ಲಿ ಸೇವಿಂಗ್ಸ್ ಅನ್ನ ಮಾಡೋಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಎಕ್ಸ್ಪೆನ್ಸಸ್ ಇದೇನ್ ಇದೆಲ್ಲ
ಈ ಎಕ್ಸ್ಪೆನ್ಸಸ್ ಗೆ ನಾವು ಖರ್ಚು ಮಾಡೋಕೆ ಬೇರೆನೆ ಆಪರ್ಚುನಿಟೀಸ್, ತುಂಬಾನೇ ಆಪರ್ಚುನಿಟೀಸ್ ಬಿಸಿನೆಸ್ ಮಾಡಿಕೊಟ್ಟಿದೆ. ಯಾಕಂದ್ರೆ ಅವರು ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋಕೆ ಕ್ರೆಡಿಟ್ ಕಾರ್ಡ್, ಆ ಆಫರ್ಸ್, ಈ ಆಫರ್, ಸೀಸನ್ ಸೇಲ್, ಪ್ರತಿಯೊಂದನ್ನು ನಾವು ನೋಡಿ ನಾವು ಅಟ್ರಾಕ್ಟ್ ಆಗಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಸೇವಿಂಗ್ಸ್ ಅನ್ನ ನಾವು ಮಾಡೋಕೆ ಆಗುದಿಲ್ಲ. ಫ್ರೆಂಡ್ಸ್, ನಾನು ಇದನ್ನ ಸಿಂಪಲ್ ಆಗಿ ಚೇಂಜ್ ಮಾಡಿದ್ದೇನೆ. ಏನಪ್ಪಾ ಅಂತಂದ್ರೆ ನಾವು ಯಾವ ರೀತಿ ನಮ್ಮ ಬಜೆಟಿಂಗ್ ಅನ್ನ ನಾವು ಫಾಲೋ ಮಾಡ್ಬೇಕಂದ್ರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ನಮ್ಮ ಎಕ್ಸ್ಪೆನ್ಸಸ್ ಆಗ್ಬೇಕು. ಅಂದ್ರೆ ನಮ್ಮ ಸ್ಯಾಲರಿ ಬಂದ್ಮೇಲೆ ನಾವು ಸ್ವಲ್ಪ ಅಮೌಂಟ್ ಅನ್ನ ತೆಗೆದಿಟ್ಬಿಡ್ಬೇಕು. ಮಿಕ್ಕಿದ ಅಮೌಂಟ್ ಏನಿರುತ್ತಲ್ಲ ಅದನ್ನ ನಾವು ನಮ್ಮ ಖರ್ಚಿಗೋಸ್ಕರ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಮ ಸ್ಯಾಲರಿ ಏನಾದ್ರು 30,000 ಆಗಿದ್ರೆ ಅದರಲ್ಲಿ ನೀವು ಮಂತ್ಲಿ 5,000 ಅನ್ನ ತೆಗೆದಿಟ್ಬಿಡಿ. ಇದನ್ನ ಆಲ್ರೆಡಿ ಸೇವಿಂಗ್ಸ್ ಅಂತ. ಮಿಕ್ಕಿದ 25,000 ಏನಿದೆಲ್ಲ ಅದನ್ನ ನೀವು ನಿಮ್ಮ ಎಕ್ಸ್ಪೆನ್ಸಸ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇನ್ನೂ ಒಂದು ಸ್ಟೆಪ್ ಮೇಲೆ ನಾವು ಹೋಗ್ಬೇಕಂತಂದ್ರೆ ಇನ್ಕಮ್ ಮೈನಸ್ ಇನ್ವೆಸ್ಟ್ಮೆಂಟ್ಸ್ ಇಸ್ ಈಕ್ವಲ್ಸ್ ಟು ಅವರ್ ಎಕ್ಸ್ಪೆನ್ಸಸ್. ಸೊ ಸೇವಿಂಗ್ಸ್ ಏನ್ ಮಾಡಿರ್ತೀವಲ್ಲ ಅದನ್ನ ನಾವು ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ಇದನ್ನ ನೀವು ಥಂಬ್ ರೂಲ್ ಆಗಿ ಇಟ್ಕೊಳ್ಳಿ. ಇನ್ಕಮ್ ಮೈನಸ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಈಕ್ವಲ್ಸ್ ಟು ಎಕ್ಸ್ಪೆನ್ಸಸ್. ಸೊ ನಾವು ಸೇವ್ ಮಾಡಿರೋ ಅಮೌಂಟ್ ಅನ್ನ ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ಇದನ್ನ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಲ್ಲ ಅಷ್ಟು ಬೇಗ ನಾವು ನಮ್ಮ ಫೈನಾನ್ಷಿಯಲ್ ಗೋಲ್ ಗಳನ್ನ ರೀಚ್ ಮಾಡೋಕೆ ಸಾಧ್ಯವಾಗುತ್ತೆ. ಸೊ ಲಾಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಬೈಯಿಂಗ್ ವಾಟ್ ಈಸ್ ಚೀಪ್. ಏನಪ್ಪಾ ಚೀಪ್ ಇದ್ದದನ್ನೆಲ್ಲ ಬೈ ಮಾಡಿದ್ರೆ ಇದೊಂದು ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಾ? ಹೌದು, ನಾವು ಕೇವಲ ಬೆಲೆ ಕಡಿಮೆ ಇದೆ ಅಂತ ಹೇಳಿ ಅದನ್ನ ನಾವು ಪರ್ಚೇಸ್ ಮಾಡಿದ್ರೆ ಸುಮ್ನೆ ನಮಗೆ ಅವಶ್ಯಕತೆ ಇಲ್ಲದೆ ಪರ್ಚೇಸ್ ಮಾಡುವ ಚಾನ್ಸಸ್ ತುಂಬಾನೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಾವು ಬೆಲೆ ಕಡಿಮೆ ಆದ ತಕ್ಷಣ ನಮ್ಮ ಮೈಂಡ್ ಕ್ಯಾಲ್ಕುಲೇಟ್ ಆಗಿ ತಗೊಂಡ್ಬಿಡಬೇಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಅವಾಗ ನಾವು ಥಿಂಕ್ ಮಾಡಲ್ಲ, ಇದು ನಮ್ಗೆ ಬೇಕು ಬೇಡವಾ, ಅಥವಾ ನಾನು ಇದರ ಕ್ವಾಲಿಟಿ ಹೇಗಿದೆ ಅದನ್ನೆಲ್ಲ ನಾವು ಅನಾಲಿಸಿಸ್ ಅನ್ನ ಮಾಡೋಕೆ ಆಗೋದಿಲ್ಲ. ಸುಮ್ನೆ ಬೆಲೆ ಕಡಿಮೆ ಇದೆ ಅಂದ ತಕ್ಷಣ ನಾವು ಚೀಪ್ ಇದೆ ಅಂತ ಹೇಳಿ ತಗೊಂಡ್ಬಿಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅದು ಕ್ವಾಲಿಟಿ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಆ ವಸ್ತು ಹಾಳಾಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ಚೀಪ್ ಅನ್ಸುತ್ತೆ ಮತ್ತು ಎಲ್ಲೆಲ್ಲಿ ಜಾಸ್ತಿ ಆಫರ್ಸ್ ಇದೆ ಅದನ್ನೆಲ್ಲ ನೋಡಿದ ತಕ್ಷಣ ನಾವು ಸುಮ್ಮನೆ ಅಟ್ರಾಕ್ಟ್ ಆಗಿ ಪ್ರತಿಯೊಂದನ್ನ ನಾವು ಪರ್ಚೇಸ್ ಅನ್ನ ಮಾಡೋದು ಬೇಡ. ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಸೀಸನ್ ಎಂಡ್ ಸೇಲ್, 50% ಆಫ್, ಬೈ ಒನ್ ಗೆಟ್ ಒನ್ ಫ್ರೀ, ಈ ರೀತಿ ದೊಡ್ಡ ದೊಡ್ಡ ಪೋಸ್ಟರ್ಸ್ ಗಳನ್ನ ಹಾಕಿ ನಮಗೆ ಅಟ್ರಾಕ್ಟ್ ಗಳನ್ನ ಮಾಡುತ್ತಾರೆ. ಫ್ರೆಂಡ್ಸ್, ನೀವು ಜಸ್ಟ್ ಯೋಚನೆ ಮಾಡಿ, ನೀವೇನಾದ್ರೂ ಒಂದು ಬಿಸ್ನೆಸ್ ಇದ್ರೆ ನೀವು ಸುಮ್ಮನೆ ಫ್ರೀ ಆಗಿ ಯಾರಿಗೆ ನಿಮ್ಮ ಕಸ್ಟಮರ್ಸ್ ಗೆ ನೀವು ಕೊಡ್ತೀರಾ? ಇಲ್ಲ ತಾನೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಲಾಭವಿಲ್ಲದೆ ಯಾವುದೇ ಬಿಸ್ನೆಸ್ ಅದನ್ನ ಮಾಡೋದಿಲ್ಲ. ಸೊ ನೀವು ಚೀಪ್ ಇದೆ ಅಂತ ಸುಮ್ಮನೆ ಪರ್ಚೇಸ್ ಮಾಡಬೇಡಿ. ಸೊ ನಿಮ್ಗೆ ಖಂಡಿತವಾಗಿ ಆ ವಸ್ತು ಬೇಕಾದ್ರೆ ಅದನ್ನ ನಾನು ಪರ್ಚೇಸ್ ಮಾಡಬೇಕು. ಸೊ ಈ ಎಲ್ಲ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಗಳಲ್ಲಿ ನೀವು ಯಾವುದು ಜಾಸ್ತಿ ಫೈನಾನ್ಷಿಯಲ್ ಆಗಿ ನೀವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ದಯವಿಟ್ಟು ಕೆಳಗಡೆ ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋದ ಕನ್ಕ್ಲೂಷನ್ ಅಲ್ಲಿ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ನಾವು ಮಾಡಿದ್ರೆ ನಾವು ಶ್ರೀಮಂತರು ಆಗೋಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದನ್ನ ತುಂಬಾ ಜನ ಮಾಡ್ತಾ ಇದ್ದಾರೆ, ಹಾಗಂತ ಅವ್ರು ರೋಡಿಗೂ ಕೂಡ ಬರಲ್ಲ. ಸೊ ತಮ್ಮ ಲೈಫ್ ಸ್ಟೈಲ್ ಹೇಗಿದೆ ಇದನ್ನ ಮಾಡಿದ್ರು ಕೂಡ ಅವರು ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಕೊಂಡು ಮುಂದೆ ಹಾಗೆ ಹೋಗ್ತಾ ಇರ್ತಾರೆ. ಬಟ್ ನಾವು ಶ್ರೀಮಂತರಾಗಬೇಕು ಅಂದ್ರೆ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನ ನಾವು ಪಡ್ಕೋಬೇಕು. ನಮ್ಮ ಜೀವನದಲ್ಲಿ ನಾನು ದುಡ್ಡಿಗೋಸ್ಕರ ದುಡಿಬಾರ್ದಪ್ಪ, ನಾನು ನೆಮ್ಮದಿಗೋಸ್ಕರ ನಾನು ದುಡಿಬೇಕಂತಂದ್ರೆ ಈ ಎಲ್ಲ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಗಳನ್ನ ನೀವು ಖಂಡಿತ ಮಾಡಲೇಬಾರ್ದು. ಸೊ ಇದನ್ ಬಿಟ್ಟು ಇನ್ನು ಕೆಲವೊಂದು ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಗಳನ್ನ ನಾನು ಲಿಸ್ಟ್ ಮಾಡಿ ಇಟ್ಟಿದ್ದೇನೆ. ಅದನ್ನ ನಾನು ನೆಕ್ಸ್ಟ್ ಪಾರ್ಟ್ ನಲ್ಲಿ ನಿಮ್ಗೆ ಬೇಕಾದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ತಿಳಿಸಿ ಅದರ ಮೇಲೆ ಕೂಡ ನಾನು ಒಂದು ವಿಡಿಯೋನ ಮಾಡೋಕೆ ಪ್ರಯತ್ನ ಪಡ್ತೇನೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಅಥವಾ ಸ್ವಲ್ಪ ನಾಲೆಜ್ ನಿಮ್ಗೋಸ್ಕರ ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಇವಾಗ ಜಸ್ಟ್ ಜಾಬ್ ಯಾರಿಗೆ ಸಿಕ್ಕಿದೆ ನಿಮ್ಮ ಕಸಿನ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಅವರು ಕೂಡ ತಮ್ಮ ಒಳ್ಳೆಯ ಲೈಫ್ ಸ್ಟೈಲ್ ಅನ್ನ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಅವರು ಆದಷ್ಟು ಬೇಗನೆ ಪಡ್ಕೊಳ್ಳಿ ಅನ್ನೋದು ಒಂದು ನನ್ನ ಆಸೆ. ಸೊ ಇದಕ್ಕೆ ನೀವು ನಿಮ್ಮ ಸಹಾಯವನ್ನು ನನಗೆ ನೀವು ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಅನ್ನ ನೀವು ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.